ಆ ಕಡೆ ನಿಂತ್ರಿ. ಇದು ಹತ್ತಿಗೆ ಪಾಲಿಸ್ ಕೊಟ್ಟರೆ ಭತ್ತ ಮಾಡಿದ್ರೆ अब आते हैं वहाँ से चल जाते हैं अभी यही ना दुकान हाँ ಅನಾಹುತ ಆಗಿದೆ. ಇದ್ರ ಬಗ್ಗೆ ಮಾಹಿತಿ ತಮಗೆ ಯಾವಾಗ ಗೊತ್ತಾಯ್ತು? ಏನು ಸರ್? MM ಆಗ್ರೋ ಇಂಡಸ್ಟ್ರೀಸ್ ಅಕ್ಕಿ ಗಿರಣಿಯಲ್ಲಿ ನಿನ್ನೆ ಸಂಜೆ ಸುಮಾರು 6 ಗಂಟೆ 6:30 ಸಮಯದಲ್ಲಿ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದು ಸುಮಾರು 1 ಗಂಟೆ ಆದರೂ ಕೂಡ ಮಳವಳ್ಳಿಯಿಂದ ಫೈರ್ ಇಂಜಿನ್ ತಡವಾಗಿ ಬಂದಿದ್ದರಿಂದ ಸಂಪೂರ್ಣವಾಗಿ ಒಂದು ಭಾಗ 100% ಅಷ್ಟು ಸುಟ್ಟು ಭಸ್ಮ ಆಗಿದೆ. ಅದರ ಮತ್ತು ರೈನ್ಸ್ ಗಾನ್ಗಳು ಎಲ್ಲವೂ ಕೂಡ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. ನಾವು ಇಲ್ಲಿ ನಾನು ವೀಕ್ಷಣೆಗೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಅವ್ರಿಗೆ ಇವತ್ತು ಈ ಬೆಂಕಿ ಅನಾಹುತದಿಂದ ನಷ್ಟ ಆಗಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಕೂಡಲೇ ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ ವಹಿಸಿ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವ್ರಿಗೆ ಏನು ಸಿಕ್ಕಬೇಕು ಪರಿಹಾರ, ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ಸರಿಯಾದ ರೀತಿಯಲ್ಲಿ ಸಿಗಲಿಕ್ಕೆ ಎಲ್ಲ ರೀತಿ ಕೂಡ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ಸಂಬಂಧಪಟ್ಟಂಥ ಇಲಾಖೆ, ಆಹಾರ ಇಲಾಖೆ ಎಲ್ಲವೂ ಕೂಡ ಅದನ್ನು ಸರಿ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ಏನು ಫೈರ್ ಇಂಜಿನ್ ಕಳೆದ ತಿಂಗಳಿನಲ್ಲೂ ಕೂಡ ಮಳವಳ್ಳಿನಲ್ಲಿ ಇದೇ ರೀತಿ ಅನಾಹುತ ಆದಾಗಲೂ ಕೂಡ ತಡವಾಗಿ ಬಂದಿದ್ದರಿಂದ ಹೆಚ್ಚು ನಷ್ಟ ಅನುಭವಿಸಿದೆ. ಅದೇ ರೀತಿ ಇದು ಕೂಡ ಕಿರ್ಗಾವಲ್ಲೂ ಕೂಡ ಇವತ್ತು ತತ್ಕ್ಷಣದಲ್ಲೇ ಫೈರ್ ಇಂಜಿನ್ನು ಮಳವಳ್ಳಿಯಿಂದ ಕಿರ್ಗಾವಲ್ಗೆ 17-16 ಕಿಲೋಮೀಟರ್ ಆಗುತ್ತೆ. ರಸ್ತೆ ಭಾಳ ಅಚ್ಚುಕಟ್ಟಾಗಿದೆ. ಇಲ್ಲಿಗೆ ಮಳವಳ್ಳಿಯಿಂದ ಕನಿಷ್ಠ 10 ನಿಮಿಷದಲ್ಲಿ ಇಲ್ಲಿ ರೀಚ್ ಆಗ್ಬೋದು. ರಾತ್ರಿ ಅನಾಹುತ ಬೆಂಕಿಯಾಗಿ ನಮ್ಮ ಮಿಲ್ಲಲ್ಲಿ ಇದ್ದದ್ದು ಎಲ್ಲ ಪಾರ್ಟ್ಸು ಮತ್ತೆ ಅಕ್ಕಿ ಮತ್ತೆ ತೌಳು ಮತ್ತೆ ಚೀಲ ಹೊಸ ಚೀಲ ಭತ್ತ ಎಲ್ಲ ಸುಟ್ಟಿ ಭಸ್ಮ ಆಗ್ಬಿಟ್ಟಿದೆ ಸರ್. ಏನೂ ಇಲ್ಲ, ಅಲ್ಲಿ ಗೋಡನು ಇಲ್ಲ, ಕಬ್ಬಣ ಇಲ್ಲ, ಏನಿಲ್ಲ. ಪೂರ್ತಿ ನೀವು ನೋಡಿದ್ರಿ. ನಿಮ್ಗೆ ಯಾವ ರೀತಿ ಈ ತರ ಆಯ್ತು? ನಾವು ಏನ್ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿರೋದು. ಹೌದಾ? ಲಾಸ್ ಎಷ್ಟು ಲಾಸ್ ಆಗಿರ್ಬೋದು? 40 - 50 ಲಕ್ಷದ ಮೇಲೆ ಸರ್. ಹೌದಾ? ಯಾರಿಗೇನು ಅಪಾಯ ಆಗಿಲ್ಲ ತಾನೆ? ಅಪಾಯ ಯಾರಿಗೂ ಏನಾಗಿಲ್ಲ. ಇದು ಪಾರ್ಟ್ಸ್ ಎಲ್ಲಾನು ಟೋಟಲ್ ಹೊಂಟೋಗಿದೆ. ಏನಂದ್ರೆ ಏನಿಲ್ಲ, ಅಕ್ಕಿ ಇಲ್ಲ, ತೌಡಿಲ್ಲ, ಚೀಲ ಇಲ್ಲ, ಅದರ ತಕ್ಕಂತ ಪಾರ್ಟ್ಸ್ ಏನೇನು ರೈಸ್ ಮಿಲ್ ಪಾರ್ಟ್ಸ್ ಕೂಡ ಎಲ್ಲ ಏನೇನಿದ್ದೋ ಎಲ್ಲ ನುಣ್ಣಗೆ ಒಂದ್ ಚೂರು ಇಲ್ದಂಗೆ ಎಲ್ಲ ಸುಟ್ಟಿ ಭಸ್ಮ ಆಗ್ಬಿಟ್ಟಿದೆ ಭತ್ತ ಎಲ್ಲಾನು ಸೇರಿ.